ಹ್ಞೂ ಜೋಕ್ ಹೇಳಮ್ಮ. ಏನಮ್ಮ ಸ್ವಪ್ನ, ಮನೆಯೆಲ್ಲ ಕಸ ಬಿದ್ದದಲ್ಲ, ಮತ್ತೇನು ಮಾಡೋಕೆ ಮಾವ? ನೀವು ಬಂದ ಕೆಲಸದವ್ರಿಗೆಲ್ಲ ಟಾರ್ಚರ್ ಇಡ್ತೀರಿ, ಬಟ್ಟೆ ಸರಿಗೆ ಹೋಗೆಲ್ಲ, ಪಾತ್ರೆ ಸರಿ ತೊಳೆಯಲ್ಲ ಅಂತಂದು. ಅದಕ್ಕೆ ಅವ್ರು ಹೊಟ್ಟಿ ಪಾಡಿಗಾಗಿ ಕೆಲ್ಸಕ್ಕೆ ಬಂದಿರ್ತಾರೆ, 4-5 ಮನೆಗಳು ಹಿಡಿದಿರ್ತಾರೆ, ಇಲ್ಲೇ ಮಾಡ್ಕೊತ ಕೂತಾರೆ. ಅವ್ರು ಹೊಟ್ಟೆ ಜೀವನ ನಡೆಯೋದಿಲ್ಲ. ಅದಕ್ಕೆ ಅತ್ತೆ ಹತ್ರ ಬಂದು ಇನ್ಮೇಲೆ ನಾವು ನಿಮ್ಮ ಮನೆ ಕೆಲ್ಸಕ್ಕೆ ಬರೋದಿಲ್ಲ ಆಂಟಿ, ಅಂಕಲ್ ನಮ್ಗೆ ಟಾರ್ಚರ್ ಕೊಡ್ತಾರಂತ ಹೇಳೋಗ್ಯಾರ, ಇನ್ಮೇಲೆ ಯಾವ ಕೆಲಸದವ್ರು ಬೇಡ ಅಂತೆ, ನೀವೇ ಎಲ್ಲ ಮನೆ ಕೆಲಸ ಮಾಡ್ಬೇಕಂತೆ. ನಾನೇ ಪಾತ್ರೆ ತೊಳಿಬೇಕು, ನಾನೇ ಬಟ್ಟೆ ಒಗಿಬೇಕೇನು? ಎಲ್ಲ ಕೆಲಸ ನಾನು ಮಾಡೋದು. ನಿಮ್ಮ ಅತ್ತೆ ಏನು ಮಾಡ್ತಾಳೆ? ಅತ್ತೆ ಅಡುಗೆ ಮಾಡ್ತಾರೆ, ನೀನೇನು ಮಾಡ್ತೀನಿ? ನಾನು ಟಿಫನ್ ಮಾಡ್ತೀನಿ ಮಾವ. ನಿನ್ನ ಗಂಡ ಏನು ಮಾಡ್ತಾನೆ? ಅವ್ರನ್ನ ಬೇಕಾದ್ರೆ ನಿಮ್ಮ ಹೆಲ್ಪಿಗೆ ತಗೊಳ್ರಿ ಮಾವ. ನೀವು ಬಟ್ಟೆ ಹಿಂಡಿ ಹಾಕ್ರಿ, ಅವ್ರು ಒಳಗೆ ಹಾಕ್ತಾರೆ. ನಿಮ್ಗೆ ಏನು ಕೆಲಸ ಅದ ಬನ್ನಿ ಒರೆಸ್ರಿ, ಅವ್ರು ಕಸ ಬಳಿತಾರೆ, ನಿಮ್ಗೆ ಹೆಲ್ಪಿಗೆ ತಗೊಳ್ರಿ. ನಿಮ್ಮ ಮತ್ತೆ ಎಷ್ಟು ಸಂಬಳ ಕೊಡ್ತಾಳಂತೆ? ಸಂಬಳ ಇಲ್ಲ ಗಿಂಬಳಿಲ್ಲ, 2 ಹೊತ್ತು ಊಟ, 1 ಹೊತ್ತು ಟಿಫನ್ನು, 3 ಹೊತ್ತು ಟೀ ಅಷ್ಟೇ. ಅಯ್ಯಯ್ಯ, ಇಷ್ಟಕ್ಕೆ ಇಟ್ಬಿಟ್ರೆ ನಾಗರ್ ನನಗೆ. ನಾನು ಏನು ಕೆಲಸ ಸರಿ ಮಾಡಲಿ ಅಂತ ಅವ್ರು ಹೇಳಿದ್ದೆ ತಪ್ಪು. ಹತ್ಬಿಡು, ಒಂದು ಜಪ ಮಾಡಿ ಕೊಡಿಸ್ಬಿಡು ಅನ್ನು. ಎಲ್ಲ ಕೆಲಸ ಮಾಡಿ ಯಾವ ಗುಡಿ ಮುಂದೆ ಹೋಗಿ ಜಪ ಮಾಡ್ಕೊತ ಕೂಡ್ತೀನಿ. ಅಷ್ಟು ಮಾಡ್ರಿ ಮಾವ, ಮನೆ ತಣ್ಣಗಿರ್ತದೆ. ಚೆನ್ನಾಗತ್ತ ನಮ್ಮ ಜೋಕ್.